ಆರ್ಟಿಕಲ್ 3 ಅಂಡ್ ಆರ್ಟಿಕಲ್ 4 ಡಿಸ್ಕಸ್ ಮಾಡೋಣ. ಎಸ್, ಆರ್ಟಿಕಲ್ 3. ಸೊ ವಿಧಿ 3. ಸೊ ಪಾರ್ಲಿಮೆಂಟ್ಸ್ ಪವರ್ ಟು ರೀಆರ್ಗನೈಸ್ ದ ಸ್ಟೇಟ್ಸ್. ಸೊ ಹಾಗಾದ್ರೆ ರಾಜ್ಯಗಳನ್ನ ಪುನರ್ ವಿಂಗಡಣೆಗಾಗಿ ಸಂಸತ್ತಿನ ಅಧಿಕಾರ. ಸ್ಟೇಟ್ಗಳನ್ನ ರೀಆರ್ಗನೈಸೇಷನ್ ಅಥವಾ ಪುನರ್ ವಿಂಗಡಣೆ ಮಾಡೋದಕ್ಕೆ ಸಂಸತ್ತಿಗೆ ಇರುವಂತಹ ಅಧಿಕಾರವನ್ನ ಸೊ ಆರ್ಟಿಕಲ್ 3 ಅಲ್ಲಿ ನಾವು ನೋಡ್ತೀವಿ. ಸೊ ಆರ್ಟಿಕಲ್ 3 ಅಲ್ಲಿ ಒಟ್ಟು 5 ಸಬ್ ಆರ್ಟಿಕಲ್ಸ್ ಅನ್ನು ನೋಡ್ತೀವಿ. ಸೊ ಒನ್ ಇಸ್ ಆರ್ಟಿಕಲ್ 3 ಕ್ಲಾಸ್ ಎ ಫಸ್ಟ್. ಸೊ ಆರ್ಟಿಕಲ್ 3 ಕ್ಲಾಸ್ ಎ ಹೇಳುತ್ತೆ ಟು ಕ್ರಿಯೇಟ್ ದ ನ್ಯೂ ಸ್ಟೇಟ್ಸ್, ನೂತನ ರಾಜ್ಯಗಳನ್ನ ರಚನೆಯನ್ನ ಮಾಡಬಹುದು ಬೈ ಸೆಪರೇಟಿಂಗ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್. ಯಾವುದೇ ರಾಜ್ಯದ ಭೂ ಪ್ರದೇಶವನ್ನ ಸೆಪರೇಟ್ ಬೇರ್ಪಡಿಸಿ ನೂತನ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ಸೊ ಅದರ ಬೆಸ್ಟ್ ಎಕ್ಸಾಂಪಲ್ ಅನ್ನು ತಗೋತೀನಿ. ಸೊ ಆಂಧ್ರ ಪ್ರದೇಶ್. ಸೊ ಎಕ್ಸಾಂಪಲ್ ತಗೊಂಡಾಗ ಸೊ ಆಂಧ್ರ ಪ್ರದೇಶ ರಾಜ್ಯವನ್ನ ಸೊ ಅದರಲ್ಲಿ ಒಂದು ಪ್ರದೇಶವನ್ನ ಸೆಪರೇಟ್ ಮಾಡ್ತಾರೆ. ಸೆಪರೇಟ್ ಮಾಡಿ ಸೊ ಪ್ರತ್ಯೇಕವಾದಂತ ಒಂದು ರಾಜ್ಯ ರಚನೆ ಆಗುತ್ತೆ. ಅದೇ ಬಂದು ತೆಲಂಗಾಣ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ನು ಕೊಡಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್, ಟು ಕ್ರಿಯೇಟ್ ದ ನ್ಯೂ ಸ್ಟೇಟ್ಸ್ ಬೈ ಯುನೈಟಿಂಗ್ 2 ಆರ್ ಮೋರ್ ಸ್ಟೇಟ್ಸ್. 2 ಅಥವಾ ಹೆಚ್ಚು ರಾಜ್ಯಗಳನ್ನ ಒಗ್ಗೂಡಿಸಿ ನೂತನ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ಹಾಗಾದ್ರೆ 2 ಆರ್ ಮೋರ್ ಸ್ಟೇಟ್ಸ್ ಗಳನ್ನ ಮರ್ಜ್ ಮಾಡಬಹುದು. ಸೊ ಅಥವಾ ಅದನ್ನ ಯುನೈಟೆಡ್ ಅಂತಾನೆ ಒಗ್ಗೂಡಿಸಬಹುದು, ಒಂದು ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ಸೊ ಹಾಗಾದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ಹೇಗೆ ತಗೊಳ್ಳೋಣ? ಈಗ ಬೆಸ್ಟ್ ಎಕ್ಸಾಂಪಲ್ 1956 ಅಲ್ಲಿ ಸ್ಟೇಟ್ ರೀಆರ್ಗನೈಸೇಷನ್ ಆಕ್ಟ್, ರಾಜ್ಯಗಳ ಪುನರ್ ವಿಂಗಡಣೆ ಕಾಯ್ದೆ ಅಡಿಯಲ್ಲಿ ಸೊ ಮಧ್ಯಪ್ರದೇಶ ರಾಜ್ಯವನ್ನ ರಚನೆಯನ್ನ ಮಾಡ್ತಾರೆ. ಹಾಗಾದ್ರೆ ಮಧ್ಯಪ್ರದೇಶ ರಾಜ್ಯವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಸೊ ಯಾವ್ಯಾವ ಮೊದಲು ಇದ್ದಂತ ಅಂದ್ರೆ ಫಾರ್ಮರ್ ಸ್ಟೇಟ್ಸ್, ಮೊದಲು ಹಿಂದೆ ಇದ್ದಂತ ರಾಜ್ಯಗಳನ್ನ 1950ರಲ್ಲಿ ಇದ್ದಂತ ರಾಜ್ಯಗಳನ್ನ ಒಗ್ಗೂಡಿಸಿ, ಕೆಲವೊಂದನ್ನ ಒಗ್ಗೂಡಿಸಿ ಸೊ ಮಧ್ಯಪ್ರದೇಶ ರಾಜ್ಯವನ್ನ ರಚನೆ ಮಾಡ್ತಾರೆ. ಸೊ ಯಾವ್ದಾವ್ದಂತಾರೆ ಸೆಂಟ್ರಲ್ ಪ್ರಾವಿನ್ಸ್, ಕೇಂದ್ರ ಪ್ರಾಂತ್ಯ ಅಂಡ್ ಬೇರರ್, ಕೇಂದ್ರ ಪ್ರಾಂತ್ಯ ಮತ್ತು ಬೇರರ್. ನೆಕ್ಸ್ಟ್ ಮಧ್ಯ ಭಾರತ. ನೆಕ್ಸ್ಟ್ ವಿಂಧ್ಯ ಪ್ರದೇಶ. ನೆಕ್ಸ್ಟ್ ಭೂಪಾಲ್. ಸೊ ಇಷ್ಟನ್ನು ಕೂಡ ಸೊ ಒಗ್ಗೂಡಿಸಿ ಮಧ್ಯಪ್ರದೇಶ ರಾಜ್ಯವನ್ನ ರಚನೆಯನ್ನ ಮಾಡ್ತಾರೆ. ಸೊ ಹಾಗೆ 1948 ಸೊ ಪೆಪ್ಸು ಅಂತ ಹೇಳ್ಬೋದು. ಸೊ ಪೆಪ್ಸು ಅಂತಾನೆ ಪಾಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅಂತ ಹೇಳಿ ಸುಮಾರು 8 ದೇಶೀಯ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಸೊ ಪೆಪ್ಸು ಅಂತೇಳಿ ಒಂದು ರಾಜ್ಯವನ್ನ ರಚನೆಯನ್ನ ಮಾಡ್ತಾರೆ. ಹಾಗೇನೆ ಹಿಮಾಚಲ ಪ್ರದೇಶವನ್ನ ರಚನೆಯನ್ನ ಮಾಡೋ ಸಂದರ್ಭದಲ್ಲಿ 1950ರಿಂದ 1971 ಅವಧಿಯನ್ನು ನೋಡಿದಾಗ 1950ರಲ್ಲಿ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶವನ್ನ ಪಾರ್ಟ್ ಸಿ, ಭಾಗ ಸಿ ರಾಜ್ಯದಲ್ಲಿ ಒಂದು ರಾಜ್ಯವನ್ನಾಗಿ ರಚನೆಯನ್ನ ಮಾಡ್ತಾರೆ. ಭಾಗ ಸಿ ಯಲ್ಲಿ 10 ರಾಜ್ಯಗಳಿತ್ತು. ಸೊ ಅದರಲ್ಲಿ ಒಂದು ರಾಜ್ಯ ಹಿಮಾಚಲ ಪ್ರದೇಶ ಆಗಿತ್ತು. ಆರಂಭದಲ್ಲಿ ಹಿಮಾಚಲ ಪ್ರದೇಶವನ್ನ ರಚನೆ ಮಾಡುವಾಗ ನಿಯರ್ಲಿ 30 ಸ್ಟೇಟ್ಸ್, ಸುಮಾರು 30 ದೇಶೀಯ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಹಿಮಾಚಲ ಪ್ರದೇಶವನ್ನ ರಚನೆಯನ್ನ ಮಾಡ್ತಾರೆ 1950ರಲ್ಲಿ. 1956ರಲ್ಲಿ ಹಿಮಾಚಲ ಪ್ರದೇಶವನ್ನ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ. ಅದಾದ ನಂತರ ಸೊ ಹಿಮಾಚಲ ಪ್ರದೇಶಕ್ಕೆ ಪಂಜಾಬ್ನಲ್ಲಿರುವಂತಹ ಸೊ ಕೆಲವೊಂದು ಪ್ರದೇಶಗಳನ್ನ ಅದ ಹಿಲ್ ಏರಿಯಾಸ್ ಅಂದ್ರೆ ಅಲ್ಲಿನ ಬೆಟ್ಟಗುಡ್ಡ ಪ್ರದೇಶಗಳನ್ನ ಹಿಮಾಚಲ ಪ್ರದೇಶಕ್ಕೆ ವರ್ಗಾಯಿಸಿ 1971 ನಲ್ಲಿ ಹಿಮಾಚಲ ಪ್ರದೇಶವನ್ನ ಪ್ರತ್ಯೇಕವಾದಂತ ರಾಜ್ಯವನ್ನಾಗಿ ರಚನೆಯನ್ನ ಮಾಡ್ತಾರೆ. ಸೊ ಹೀಗೆ 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಗ್ಗೂಡಿಸಿ ನೂತನ ರಾಜ್ಯವನ್ನ ರಚನೆ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಹೇಳುತ್ತೆ, ಸೊ ಟು ಕ್ರಿಯೇಟ್ ಎ ನ್ಯೂ ಸ್ಟೇಟ್ಸ್ ಬೈ ಯುನೈಟಿಂಗ್ 2 ಆರ್ ಮೋರ್ ಪಾರ್ಟ್ಸ್ ಆಫ್ ಸ್ಟೇಟ್ಸ್. 2 ಅಥವಾ ಹೆಚ್ಚು ರಾಜ್ಯಗಳ ಭಾಗಗಳನ್ನು ಒಗ್ಗೂಡಿಸಿ. ರಾಜ್ಯಗಳು ಅಂತಂದೇನು? ಈಗ ಬೆಸ್ಟ್ ಎಕ್ಸಾಂಪಲ್ ಸೊ ಕರ್ನಾಟಕ, ಆಂಧ್ರ ಪ್ರದೇಶ, ಸೊ ತಮಿಳುನಾಡು. ಕರ್ನಾಟಕದ ಒಂದು ಭಾಗವನ್ನ, ಆಂಧ್ರ ಪ್ರದೇಶದ ಒಂದು ಭಾಗವನ್ನ ಮತ್ತು ತಮಿಳುನಾಡಿನ ಒಂದು ಭಾಗವನ್ನ, ಆ 3 ಭಾಗಗಳನ್ನ ಒಗ್ಗೂಡಿಸಿ ಒಂದು ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ನೆಕ್ಸ್ಟ್ ಹಾಗೇನೆ ಟು ಕ್ರಿಯೇಟ್ ಎ ನ್ಯೂ ಸ್ಟೇಟ್ ಬೈ ಯುನೈಟಿಂಗ್ ಎನಿ ಟೆರಿಟರಿ ಟು ಎ ಪಾರ್ಟ್ ಆಫ್ ಸ್ಟೇಟ್. ಹಾಗಾದ್ರೆ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ಯಾವುದೋ ಒಂದು ಭೂ ಪ್ರದೇಶವನ್ನ ರಾಜ್ಯದ ಯಾವುದೋ ಭಾಗಕ್ಕೆ ತಗೊಂಡು ಬಂದು ಸೇರ್ಪಡೆ ಮಾಡಿ ಅಷ್ಟು ಭಾಗವನ್ನೇ ಒಂದು ನ್ಯೂ ಸ್ಟೇಟ್, ಹೊಸ ರಾಜ್ಯವನ್ನಾಗಿ ರಚನೆ ಮಾಡಬಹುದು. ಈ ಎಲ್ಲಾ ಅಧಿಕಾರಗಳು ಸಂಸತ್ತಿಗೆ ಇರುವಂತದ್ದು. ಆರ್ಟಿಕಲ್ 3 ಕ್ಲಾಸ್ ಎ ಅಂಡರಲ್ಲಿ ಇರುವಂತದ್ದು. ಹಾಗಾದ್ರೆ ಇಲ್ಲಿ ರಾಜ್ಯಗಳ ರಚನೆ ಬಗ್ಗೆ ಹೇಳ್ತಾ ಇದೆ. ಒಂದು ರಾಜ್ಯವನ್ನ ವಿಭಜಿಸಿ ಮತ್ತೊಂದು ರಾಜ್ಯವನ್ನ ರಚನೆ ಮಾಡ್ತಾರೆ. ಆಂಧ್ರ ಪ್ರದೇಶ ವಿಭಜನೆ ಮಾಡಿ ಸೊ ತೆಲಂಗಾಣ ರಚನೆ ಮಾಡೋದು.
ನೆಕ್ಸ್ಟ್ ಹಾಗೇನೆ 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಗ್ಗೂಡಿಸಿ ಒಂದು ಹೊಸ ರಾಜ್ಯ ರಚನೆ ಮಾಡಬಹುದು. ರಾಜ್ಯಗಳ ಭಾಗಗಳ ಒಗ್ಗೂಡಿಸಿ ಹೊಸ ರಾಜ್ಯ ರಚನೆ ಮಾಡಬಹುದು. ಹಾಗೆ ಒಂದು ರಾಜ್ಯದ ಭಾಗಕ್ಕೆ ಒಂದು ಭೂ ಪ್ರದೇಶವನ್ನ ಸೇರ್ಪಡೆ ಮಾಡಿ ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ಹಾಗಾದ್ರೆ ಆರ್ಟಿಕಲ್ 3 ಕ್ಲಾಸ್ ಎ ಅಂಡರಲ್ಲಿ ಒಂದು ಟೆರಿಟೋರಿ ಅಂತ ಹೇಳ್ತಾ ಇದ್ದೀನಿ ಅಥವಾ ಒಂದು ಸ್ಟೇಟ್ ಅಂತ ಹೇಳ್ತೇನೆ, ಬಟ್ ಆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ಮೂಲ ಸಂವಿಧಾನದಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಒಂದು ರಾಜ್ಯದ ಭೂ ಪ್ರದೇಶಕ್ಕೆ ಒಂದು ಕೇಂದ್ರಾಡಳಿತ ಪ್ರದೇಶವನ್ನೇ ಸೇರಿಸಿ ಒಂದು ಹೊಸ ರಾಜ್ಯ ರಚನೆ ಮಾಡಬಹುದು, ಅಥವಾ ಒಂದು ರಾಜ್ಯದ ಭೂ ಪ್ರದೇಶವನ್ನ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರ್ಪಡೆ ಮಾಡಿ ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ಅದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಭಾರತದ ಸಂವಿಧಾನಕ್ಕೆ 18th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 18ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಮಾಡ್ತಾರೆ ಇನ್ ದ ಇಯರ್ 1966 1966ರಲ್ಲಿ. ಹಾಗಾದ್ರೆ ಈ ಕಾಯ್ದೆ ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ರಚನೆಯನ್ನ ಮಾಡುವಂತ ಅವಕಾಶಗಳನ್ನ ಕೊಡ್ತಾರೆ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೋತೀನಿ, ಹಿಮಾಚಲ ಪ್ರದೇಶ್. ಆಕ್ಚುಲಿ 1966 ಅಲ್ಲಿ ಪಂಜಾಬ್ ರಿಆರ್ಗನೈಸೇಷನ್ ಆಕ್ಟ್, ಪಂಜಾಬ್ ಪುನರ್ ವಿಂಗಡನಾ ಕಾಯ್ದೆ ರಚನೆ ಮಾಡಿ ಪಂಜಾಬ್ ರಾಜ್ಯವನ್ನ ಬೈಫರ್ಗೇಟ್ ವಿಭಜನೆ ಮಾಡಿ ಹಿಂದಿ ಸ್ಪೀಕಿಂಗ್ ಪೀಪಲ್ಸ್ ಗೆ ಹರಿಯಾಣವನ್ನ ರಚನೆ ಮಾಡ್ತಾರೆ. ಹಿಂದಿ ಮಾತನಾಡುವಂತ ಜನರಿಗೆ ಹರಿಯಾಣವನ್ನ ರಚನೆ ಮಾಡ್ತಾರೆ. ಹಾಗೆ ಪಂಜಾಬ್ ಭಾಗದಲ್ಲಿ ಇದ್ದಂತ ಕೆಲವೊಂದು ಹಿಲ್ ಏರಿಯಾಸ್ ಅಂದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳಿವೆ, ಅದನ್ನ 1956 ಅಲ್ಲೇ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂತ ಹಿಮಾಚಲ ಪ್ರದೇಶಕ್ಕೆ ಆ ರಾಜ್ಯದ ಅಂದ್ರೆ ಪಂಜಾಬ್ ರಾಜ್ಯದ ಕೆಲವೊಂದು ಭೂ ಪ್ರದೇಶಗಳನ್ನ ಹಿಮಾಚಲ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರ್ಪಡೆ ಮಾಡಿ 1971ರಲ್ಲಿ ಆ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತಹ ಹಿಮಾಚಲ ಪ್ರದೇಶವನ್ನ ಸ್ಟೇಟ್ ರಾಜ್ಯವನ್ನಾಗಿ ಬದಲಾವಣೆಯನ್ನ ಮಾಡ್ತಾರೆ. ಈ ರೀತಿ ಒಂದು ರಾಜ್ಯದ ಭೂ ಪ್ರದೇಶವನ್ನ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರ್ಪಡೆ ಮಾಡಿ ನಂತರ ರಾಜ್ಯವನ್ನ ರಚನೆಯನ್ನ ಮಾಡಬಹುದು. ನೆಕ್ಸ್ಟ್ ಆರ್ಟಿಕಲ್ 3 ಕ್ಲಾಸ್ ಬಿ. 3 ಕ್ಲಾಸ್ ಬಿ ಹೇಳುತ್ತೆ ಇನ್ಕ್ರೀಸ್ ದಿ ಏರಿಯಾ ಆಫ್ ಎನಿ ಸ್ಟೇಟ್. ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಳ ಮಾಡಬಹುದು. ಈ ಅಧಿಕಾರ ಪಾರ್ಲಿಮೆಂಟ್ ಸಂಸತ್ತಿಗಿದೆ ಆರ್ಟಿಕಲ್ 3 ಕ್ಲಾಸ್ ಬಿ ಪ್ರಕಾರ. ಹಾಗಾದ್ರೆ ಒಂದು ರಾಜ್ಯದ ವಿಸ್ತೀರ್ಣವನ್ನ ಹೆಚ್ಚು ಮಾಡಬಹುದು ಅಂತಂದ್ರೆ ಏನು? ಈಗ ಬೆಸ್ಟ್ ಎಕ್ಸಾಂಪಲ್ಸ್, ಕರ್ನಾಟಕದಲ್ಲಿ ಬೆಳಗಾವಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳಿ ಒತ್ತಾಯ ಇದೆ. ಒಂದು ವೇಳೆ ಬೆಳಗಾವಿ ಭಾಗದ ಸ್ವಲ್ಪ ಒಂದು ತಾಲೂಕು ಆಗಿರ್ಬೋದು ಅಥವಾ ಒಂದು 2-3 ತಾಲೂಕು ಆಗಿರ್ಬೋದು, ಅವುಗಳನ್ನ ಮಹಾರಾಷ್ಟ್ರಕ್ಕೆ ಏನಾದ್ರು ಸೇರ್ಪಡೆಯನ್ನ ಮಾಡಿದ್ರೆ ಮಹಾರಾಷ್ಟ್ರದ ರಾಜ್ಯದ ವಿಸ್ತೀರ್ಣ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಾಗೇನೆ ಅವಾಗ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಧಿಕಾರ ಸಂಸತ್ತಿಗಿದೆ, ಹಾಗೆ ಯಾವುದೇ ರಾಜ್ಯದ ವಿಸ್ತೀರ್ಣವನ್ನ ಕಡಿಮೆ ಮಾಡೋ ಅಧಿಕಾರನು ಕೂಡ ಸಂಸತ್ತಿಗಿದೆ. ಹಾಗೆ ಸಂಸತ್ತು ರಾಜ್ಯಗಳ ಬೌಂಡರಿಯನ್ನ ಗಡಿಯನ್ನ ಬದಲಾವಣೆ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ. ಹಾಗಾದ್ರೆ ಬೆಳಗಾವಿ ಭಾಗದ ಒಂದು 3 ತಾಲೂಕುಗಳು ಮಹಾರಾಷ್ಟ್ರಕ್ಕೆ ಸೇರಿದ ಮೇಲೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ಗಡಿ ಏನಾಯ್ತು? ಬದಲಾವಣೆ ಏನಾಗಬಹುದು. ಹಾಗಾದ್ರೆ ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ ಆರ್ಟಿಕಲ್ 3 ಕ್ಲಾಸ್ ಇ ಪ್ರಕಾರ, ಇದು 3 ಕ್ಲಾಸ್ ಬಿ ಪ್ರಕಾರ, ಇದು 3 ಕ್ಲಾಸ್ ಸಿ ಪ್ರಕಾರ. ಹಾಗಾದ್ರೆ ಒಟ್ಟು ಆರ್ಟಿಕಲ್ 300 ಅಲ್ಲಿ ಒಟ್ಟು 5 ಸಬ್ ಆರ್ಟಿಕಲ್ಸ್ ಗಳನ್ನು ನೋಡ್ತೀವಿ. ಹಾಗಾದ್ರೆ ಸಂಸತ್ತು ರಾಜ್ಯಗಳ ಹೆಸರನ್ನು ಕೂಡ ಬದಲಾವಣೆಯನ್ನ ಮಾಡುವಂತ ಅಧಿಕಾರ ಇದೆ ಅಂತ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳ ಮತ್ತು ರಾಜ್ಯದ ಭೂ ಪ್ರದೇಶಗಳ ಹೆಸರನ್ನ ಬದಲಾವಣೆಯನ್ನು ಮಾಡಬಹುದು. ಹಾಗಾದ್ರೆ ಆರ್ಟಿಕಲ್ 3 ಕ್ಲಾಸ್ ಇ ಪ್ರಕಾರ ಸಂಸತ್ತು ಕೆಲವು ರಾಜ್ಯಗಳ ಹೆಸರನ್ನ ಬದಲಾವಣೆ ಮಾಡಿದೆ. ಹಾಗಾದ್ರೆ ಯುನೈಟೆಡ್ ಪ್ರಾವಿನ್ಸ್ ಸಂಯುಕ್ತ ಪ್ರಾಂತ್ಯ ಇತ್ತು, ಸಂಯುಕ್ತ ಪ್ರಾಂತ್ಯವನ್ನ ಉತ್ತರ ಪ್ರದೇಶ ಅಂತೇಳಿ ಬದಲಾವಣೆ ಮಾಡಿದೆ ಇನ್ ದ ಇಯರ್ 1950. ಹಾಗಾದ್ರೆ ಮದ್ರಾಸ್ ಸ್ಟೇಟ್, ಮದ್ರಾಸ್ ರಾಜ್ಯವನ್ನ ತಮಿಳುನಾಡು ಅಂತ ಬದಲಾವಣೆ ಮಾಡಿದ್ದಾರೆ ಇನ್ ದ ಇಯರ್ 1969. ಹಾಗೇನೆ ಮೈಸೂರು ಸ್ಟೇಟ್, ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ಬದಲಾವಣೆ ಮಾಡಿದ್ದಾರೆ 1973. ಹಾಗಾದ್ರೆ ಮೈಸೂರು ರಾಜ್ಯ ಕರ್ನಾಟಕವಾಗಿ ಬದಲಾದಂತದ್ದು ನವೆಂಬರ್ 1, 1973 ಎಂದು. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರು ಅಂತಂದ್ರೆ ಡಿ ದೇವರಾಜ ಅರಸರವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥದ್ದು. ಅಂದಿನ ಕರ್ನಾಟಕದ ರಾಜ್ಯಪಾಲರು ಯಾರಿದ್ರು ಅಂತಂದ್ರೆ ಮೋಹನ್ ಲಾಲ್ ಸುಖಾಡಿಯಾ ಅಂತ. ಮೋಹನ್ ಲಾಲ್ ಸುಖಾಡಿಯರವರು ಕರ್ನಾಟಕದ ರಾಜ್ಯಪಾಲರಾಗಿದ್ದು. ನೆಕ್ಸ್ಟ್ ಹಾಗೆ ಲಕ್ಷದ್ವೀಪ್, ಮಿನಿಕಾಯ್ ಅಂಡ್ ಅಮಿಂಡೀವಿ ಐಲ್ಯಾಂಡ್ಸ್ ಇಷ್ಟು ದ್ವೀಪಗಳನ್ನು ಒಗ್ಗೂಡಿಸಿ ಲಕ್ಷದ್ವೀಪ್ ಅಂತೇಳಿ ಬದಲಾವಣೆ ಮಾಡ್ತಾರೆ ಇನ್ ದ ಇಯರ್ 1973 ಅಲ್ಲಿ. ಹಾಗೆ ಯಾವಾಗ ಮದ್ರಾಸ್ ಅನ್ನ ತಮಿಳುನಾಡು ಅಂತೇಳಿ ಬದಲಾವಣೆ ಮಾಡ್ತಾರೋ ಅವಾಗ ಮದ್ರಾಸ್ನ ತಮಿಳುನಾಡು ಬದಲಾವಣೆ ಆದ್ಮೇಲೆ ತಮಿಳುನಾಡಿನ ರಾಜಧಾನಿ ಮದ್ರಾಸ್ ಅನ್ನ ಮಾಡ್ಕೋತಾರೆ. ಆ ರಾಜಧಾನಿ ಮದ್ರಾಸ್ ಅನ್ನ ಚೆನ್ನೈ ಅಂತೇಳಿ ಬದಲಾವಣೆ ಮಾಡ್ತಾರೆ ಇನ್ ದ ಇಯರ್ 1996. ನೆಕ್ಸ್ಟ್ ಹಾಗೇನೆ
ಕಲ್ಕತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾವನ್ನ ಕೋಲ್ಕತ್ತಾ ಅಂತ ಚೇಂಜಸ್ ಮಾಡ್ತಾರೆ ಇನ್ ದ ಇಯರ್ 2001. ಹಾಗೆ ಪಾಂಡಿಚೇರಿ ಪುದುಚೇರಿ ಅಂತೇಳಿ ಬದಲಾವಣೆ ಮಾಡ್ತಾರೆ 2006. ಹಾಗೆ ಉತ್ತರಾಂಚಲ್ ಉತ್ತರಾಖಂಡ್ ಅಂತೇಳಿ ಬದಲಾವಣೆ ಮಾಡ್ತಾರೆ 2006 ಸೇಮ್ ಇಯರ್. ಹಾಗೆ ಒರಿಸ್ಸಾವನ್ನ ಒಡಿಸಾ ಅಂತೇಳಿ ಬದಲಾವಣೆ ಮಾಡ್ತಾರೆ ಇನ್ ದ ಇಯರ್ 2011. ಅಂಡ್ ಫೈನಲಿ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ಅದನ್ನ ಶ್ರೀ ವಿಜಯಪುರಂ ಅಂತೇಳಿ ಬದಲಾವಣೆ ಮಾಡಿದ್ದಾರೆ ಇನ್ ದ ಇಯರ್ 2024 ನಲ್ಲಿ. ಇವೆಲ್ಲ ಅಧಿಕಾರಗಳು ಸಂಸತ್ತಿಗೆ ಇದೆ. ರಾಜ್ಯಗಳ ಹೆಸರನ್ನ ಬದಲಾವಣೆ ಮಾಡಬಹುದು, ರಾಜ್ಯದ ಗಡಿ ಬದಲಾವಣೆ ಮಾಡಬಹುದು, ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸಬಹುದು, ಕಡಿಮೆ ಮಾಡಬಹುದು, ರಾಜ್ಯಗಳನ್ನ ರಚನೆಯನ್ನ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ. ಹಾಗಾದ್ರೆ ಅದರ ಸ್ಟೆಪ್ಸ್ ಹೇಗೆ ಫಾಲೋ ಮಾಡ್ತಾರೆ? ಸೊ ಅದರ ಸ್ಟೆಪ್ಸ್ ಬಗ್ಗೆ ಮಾತಾಡ್ತೀನಿ. ಒಂದು ರಾಜ್ಯವನ್ನ ಅಂದ್ರೆ ಹೊಸ ರಾಜ್ಯವನ್ನ ರಚನೆ ಮಾಡಬೇಕಾದ್ರೆ, ಹಾಗೆ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಬೇಕಾದ್ರೆ ಏನೇನ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾರೆ? ಸಾಮಾನ್ಯವಾಗಿ ರಾಜ್ಯವನ್ನ ರಚನೆಯನ್ನ ಮಾಡಬೇಕಾದ್ರೆ ಮೊದಲು ಯಾವ ರಾಜ್ಯದಿಂದ ಬೇರ್ಪಡಿಸಿ ಮತ್ತೊಂದು ರಾಜ್ಯವನ್ನ ರಚನೆ ಮಾಡಬೇಕು, ಅದರ ಗಡಿಯನ್ನ ಗುರುತಿಸೋದಿಕ್ಕೆ ಅಂತೇಳಿ ಮತ್ತು ಅದರ ಆಡಳಿತದ ಕಾರ್ಯವಿಧಾನಗಳನ್ನ ನೋಡೋದಿಕ್ಕೆ ಅಂತೇಳಿ ಫಸ್ಟ್ ಔಪಚಾರಿಕವಾಗಿ ಒಂದು ಆಯೋಗವನ್ನ ರಚನೆಯನ್ನ ಮಾಡ್ತಾರೆ. ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ, ಔಪಚಾರಿಕವಾಗಿ, ಐತಿಹಾಸಿಕವಾಗಿ ಒಂದು ಆಯೋಗ ಅಥವಾ ಒಂದು ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. ಆ ಸಮಿತಿಯ ಶಿಫಾರಸಿನ ಮೇರೆಗೆ ನೂತನವಾಗಿ ರಾಜ್ಯವನ್ನ ರಚನೆ ಮಾಡುವಂತ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರದಲ್ಲಿ ಗೃಹ ವ್ಯವಹಾರ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಸೂದೆಯನ್ನ ಸಿದ್ಧಪಡಿಸುತ್ತೆ. ಹಾಗಾದ್ರೆ ಮಸೂದೆಯನ್ನ ಸಿದ್ಧಪಡಿಸಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡನೆಯನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ಪ್ರೆಸಿಡೆಂಟ್ ರೆಕಮೆಂಡೇಶನ್, ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕು. ಸಚಿವರು ಬಂದು, ಯಾಕಂದ್ರೆ ಇಟ್ ಇಸ್ ಎ ಗವರ್ನಮೆಂಟ್ ಬಿಲ್, ಇದು ಸರ್ಕಾರಿ ಮಸೂದೆ, ಆದ್ರಿಂದ ಸರ್ಕಾರದ ಪರವಾಗಿ ಮಿನಿಸ್ಟರ್ ಸಚಿವರೇ ಮಸೂದೆಯನ್ನು ಮಂಡಿಸಬೇಕು. ಸಾಮಾನ್ಯವಾಗಿ ಇದು ಗೃಹ ವ್ಯವಹಾರ ಸಚಿವಾಲಯದಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಸಚಿವರೇ ಇದನ್ನ ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಇದನ್ನ ಐದರ್ ಇನ್ ಹೌಸ್ ಸಂಸತ್ತಿನ ಯಾವುದೇ ಸದನದಲ್ಲಿ ಬೇಕಾದ್ರೂ ಈ ಮಸೂದೆಯನ್ನ ಮಂಡಿಸಬಹುದು, ಲೋಕಸಭೆಯಲ್ಲೂ ಮಂಡಿಸಬಹುದು, ರಾಜ್ಯಸಭೆಯಲ್ಲೂ ಮಂಡಿಸಬಹುದು. ಬಟ್ ಆದ್ರೆ ಈ ಮಸೂದೆಯನ್ನ ಮಂಡಿಸಬೇಕು ಅಂತಂದ್ರೆ ರಾಷ್ಟ್ರಪತಿಯವರ ಪ್ರೀವಿಯರ್ ರೆಕಮೆಂಡೇಶನ್ ಬೇಕೇ ಬೇಕು. ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಮಾತ್ರ ಅದನ್ನ ಮಂಡನೆ ಮಾಡಲಿಕ್ಕೆ ಅವಕಾಶಗಳಿದೆ. ಎಸ್, ಆದ್ರೆ ರಾಷ್ಟ್ರಪತಿಯವರ ಪೂರ್ವಾನುಮತಿಯನ್ನ ಪಡ್ಕೊಂಡ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅದಕ್ಕೆ ರೆಕಮೆಂಡೇಶನ್ ಶಿಫಾರಸು ನೀಡುವ ಮೊದಲು ಆ ಸ್ಟೇಟ್ ಲೆಜಿಸ್ಲೇಚರ್ ಸಂಬಂಧಪಟ್ಟ ರಾಜ್ಯ ಶಾಸಕಾಂಗಕ್ಕೆ ಮಸೂದೆಯನ್ನ ರವಾನೆಯನ್ನ ಮಾಡ್ತಾರೆ. ಯಾವ ರಾಜ್ಯವನ್ನ ವಿಭಜಿಸಿ ಮತ್ತೊಂದು ರಾಜ್ಯವನ್ನ ರಚನೆ ಮಾಡ್ತಾ ಇದ್ದಾರೋ ಆ ರಾಜ್ಯದ ರಾಜ್ಯ ಶಾಸಕಾಂಗಕ್ಕೆ ಮಸೂದೆಯನ್ನ ರವಾನೆ ಮಾಡಿ ಒಂದು ಸ್ಪೆಸಿಫೈಡ್ ಪೀರಿಯಡ್, ಒಂದು ನಿರ್ದಿಷ್ಟವಾದಂತಹ ಅವಧಿಯನ್ನ ಕೊಟ್ಟು ಆ ನಿರ್ದಿಷ್ಟ ಅವಧಿಯ ಒಳಗಡೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತೆ ಕೇಳಬಹುದು. ಆಗ ರಾಷ್ಟ್ರಪತಿಯವರು ಆ ರಾಜ್ಯ ಶಾಸಕ ಮಸೂದೆಯನ್ನು ಕಳಿಸಿ ಲಿಮಿಟೆಡ್ ಪೀರಿಯಡ್, ಸ್ಪೆಸಿಫೈಡ್ ಪೀರಿಯಡ್ ಅಂದ್ರೆ ನಿರ್ದಿಷ್ಟ ಅವಧಿಯನ್ನು ಕೊಡ್ತಾರೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಎಷ್ಟು ಅವಧಿ ಅಂತೇಳಿ ಫಿಕ್ಸ್ಡ್ ಮಾಡಿಲ್ಲ. ಹಾಗಾದ್ರೆ ಅದನ್ನ ಫಿಕ್ಸ್ ಮಾಡೋರು ಯಾರು ಅಂತಂದ್ರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರು ಫಿಕ್ಸ್ಡ್ ಮಾಡ್ತಾರೆ. ಆದ್ರೆ ರಾಷ್ಟ್ರಪತಿಯವರು ಎಷ್ಟು ಅವಧಿಯ ಒಳಗಡೆ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು ಅಂತೇಳಿ ರಾಜ್ಯ ಶಾಸಕಾಂಗಕ್ಕೆ ಕಳಿಸ್ತಾರೆ. ಅದಕ್ಕೆ ಅಂತೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಫಿಫ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ, 5ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಫಿಫ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಇದರ ಟೈಮ್ ಪೀರಿಯಡ್ ಅನ್ನ ಹೇಳುತ್ತೆ. ಟೈಮ್ ಪೀರಿಯಡ್ ಅಂತಂದ್ರೆ ಎಷ್ಟು ಅವಧಿಯ ಒಳಗಡೆ ಅದನ್ನ ಫಿಕ್ಸ್ಡ್ ಮಾಡ್ತಾರೆ ರಾಷ್ಟ್ರಪತಿಯವರು. ಹಾಗಾಗಿ ಏನಕ್ಕೋಸ್ಕರ ಇದನ್ನ ಟೈಮ್ ಪೀರಿಯಡ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂತಂದಾಗ ಟು ಪ್ರಿವೆಂಟ್ ಇಂಡೆಫಿನೆಟ್ ಡಿಲೇಸ್, ಅಂದ್ರೆ ರಾಜ್ಯ ಶಾಸಕಾಂಗದಿಂದ ಅಭಿಪ್ರಾಯ ಬರುವುದು ಡಿಲೇ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಫಿಕ್ಸ್ಡ್ ಟರ್ಮ್ ಅನ್ನ ರಾಷ್ಟ್ರಪತಿಯವರು ನಿರ್ಧಾರ ಮಾಡ್ತಾರೆ. ಅದನ್ನ ಲಿಮಿಟೆಡ್ ಪೀರಿಯಡ್ ಅಂತ ಹೇಳಿ ಹೇಳ್ಬೋದು ಅಷ್ಟೇ. ಓಕೆ, ಫಿಫ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 1955 ಅಲ್ಲಿ ಆ ಪವರ್ ಅನ್ನ ಪ್ರೆಸಿಡೆಂಟ್ ಗೆ ಕೊಟ್ಟಿದ್ದಾರೆ, ಟೈಮ್ ಫಿಕ್ಸ್ಡ್ ಮಾಡುವಂಥದ್ದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್, ನೋ ಬೈಂಡಿಂಗ್ ಪವರ್ ಅಂತ ಹೇಳುತ್ತೆ. ಹಾಗಾದ್ರೆ ರಾಜ್ಯ ಶಾಸಕಾಂಗ ಯಾವುದೇ ವ್ಯೂಸ್ ಅಂತಂದ್ರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗ ಅಂತ ಅಭಿಪ್ರಾಯವನ್ನ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಆಗಿರ್ಬೋದು ಅಭಿಪ್ರಾಯಕ್ಕೆ ಬದ್ಧರಾಗಿರಲೇಬೇಕು ಅಂತೇನಿಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಥವಾ ರಿಜೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, ಅದಾದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಮಂಡನೆಯನ್ನ ಮಾಡಿ ಪಾರ್ಲಿಮೆಂಟ್ ನ ಎರಡೂ ಹೌಸಸ್ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಸದನಗಳಲ್ಲಿ ಸಿಂಪಲ್ ಮೆಜಾರಿಟಿ, ಸರಳ ಬಹುಮತದ ಮೂಲಕ ಮಸೂದೆ ಅಂಗೀಕಾರ ಆಗಬೇಕು. ಹಾಗಾದ್ರೆ ವಾಟ್ ಇಸ್ ಮೆಂಟ್ ಬೈ ಸಿಂಪಲ್ ಮೆಜಾರಿಟಿ ಅಂತಂದ್ರೆ ಮೋರ್ ದನ್ 50% ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತೇಳಿ. 50% ಹೆಚ್ಚು ಸದಸ್ಯರು ಹಾಜರಾಗಿ ಮತ ಚಲಾಯಿಸುವುದರ ಮೂಲಕ ಮಸೂದೆಯನ್ನ
ಅಂಗೀಕಾರ ಮಾಡ್ಕೋಬೇಕು ಇದು ಎರಡು ಸದನಗಳಲ್ಲಿ. ಸಿಂಪಲ್ ಮೆಜಾರಿಟಿ ಮೂಲಕ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಆಯ್ತು ಅಂತಂದ್ರೆ ಪ್ರೆಸಿಡೆಂಟ್ ಅಸೆಂಟ್ ಬರುತ್ತೆ ರಾಷ್ಟ್ರಪತಿಯವರ ಒಪ್ಪಿಗೆಗಾಗಿ. ರಾಷ್ಟ್ರಪತಿಯವರು ಯಾವಾಗ ತಮ್ಮ ಒಪ್ಪಿಗೆಯನ್ನ ಸೂಚಿಸ್ತಾರೋ ಅವಾಗ ಹೊಸ ಸ್ಟೇಟ್ ನೂತನ ರಾಜ್ಯ ರಚನೆ ಆಗುತ್ತೆ. ಸೊ ಈಗ ರಾಜ್ಯ ರಚನೆ ಬಗ್ಗೆ ಹೇಳಿದ್ವಿ. ಹಾಗಾದ್ರೆ ಹೆಸರುಗಳ ಬದಲಾವಣೆ ಮಾಡ್ತೀನಿ ಅಂತಂದ್ರೆ ಹೆಸರುಗಳ ಬದಲಾವಣೆಗೆ ಫಸ್ಟ್ ಆ ರಾಜ್ಯ ಶಾಸಕಾಂಗದಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿ ಅದಕ್ಕೆ ಅಂಗೀಕಾರವನ್ನು ಪಡ್ಕೋಬೇಕು. ಈಗ ಬೆಸ್ಟ್ ಎಕ್ಸಾಂಪಲ್ ಜೂನ್ 24 ಜೂನ್ 24 2024ರಂದು ಕೇರಳ ರಾಜ್ಯ ಮಲಯಾಳಿ ಭಾಷೆಯಲ್ಲಿ ತನ್ನ ರಾಜ್ಯದ ಹೆಸರನ್ನ ಕೇರಳಂ ಅಂತೇಳಿ ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ಕೇರಳ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನ ಮಂಡನೆ ಮಾಡಿ ಅದಕ್ಕೆ ಸರ್ವಾನುಮತದಿಂದ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಈಗ ಅದನ್ನ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಶಿಫಾರಸು ಮಾಡಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಯೂನಿಯನ್ ಕ್ಯಾಬಿನೆಟ್ ಕೇಂದ್ರ ಕ್ಯಾಬಿನೆಟ್ ಫೆಬ್ರವರಿ 24, 2026 ಅಂದು ಆ ಕೇರಳ ಏನು ಮನವಿಯನ್ನು ಅಥವಾ ರೆಕಮೆಂಡೇಶನ್ ಶಿಫಾರಸು ಮಾಡಿದ್ಯೋ ಅದಕ್ಕೆ ಅಪ್ರೂವಲ್ ಅನುಮೋದನೆ ಕೊಟ್ಟಿದೆ. ಹಾಗಾದ್ರೆ ಅನುಮೋದನೆ ಕೊಟ್ಟಿದೆ ಅಂತಂದ್ರೆ ಈಗ ಮಸೂದೆ ಸಿದ್ಧಪಡಿಸಬೇಕು, ರಾಷ್ಟ್ರಪತಿ ಬಳಿ ಹೋಗಿ ಪರ್ಮಿಷನ್ ತಗೋಬೇಕು, ರಾಷ್ಟ್ರಪತಿಯವರು ಅದನ್ನ ಕೇರಳಕ್ಕೆ ಕಳಿಸಬೇಕು, ಕೇರಳದಲ್ಲಿ ನಿರ್ದಿಷ್ಟಪಡಿಸಿದಂತಹ ಅವಧಿಯ ಒಳಗಡೆ ಅಭಿಪ್ರಾಯ ತಿಳಿಸಬೇಕು, ಅದಾದ್ಮೇಲೆ ಅದನ್ನ ಮಂಡಿಸಬೇಕು, ಎರಡೂ ಸದನಗಳಲ್ಲಿ ಸರಳ ಬಹುಮತದ ಮೂಲಕ ಅಂಗೀಕಾರ ಆಗಬೇಕು, ರಾಷ್ಟ್ರಪತಿಯವರು ಸಿಗ್ನೇಚರ್ ಮಾಡಬೇಕು, ಅದಾದ್ಮೇಲೆ ಕೇರಳ ರಾಜ್ಯದ ಹೆಸರು ಕೇರಳಂ ಅಂತೇಳಿ ಬದಲಾವಣೆ ಆಗಬೇಕು. ಇದು ಪ್ರೊಸೀಜರ್ ಅನ್ನ ನಾವು ನೋಡ್ತೀವಿ ರಾಜ್ಯಗಳ ಹೆಸರು ಬದಲಾವಣೆ. ಎಸ್ ಹಾಗೇನೆ ಆರ್ಟಿಕಲ್ 4 ಹೇಳುತ್ತೆ ದಿ ಲಾ ಕ್ರಿಯೇಟೆಡ್ ಅಂಡರ್ ದಿ ಆರ್ಟಿಕಲ್ 3 ಏನಿದೆ ಫಸ್ಟ್ ಶೆಡ್ಯೂಲ್ ಅಂಡ್ ಫೋರ್ತ್ ಶೆಡ್ಯೂಲ್ ನಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ನೂತನವಾಗಿ ಒಂದು ರಾಜ್ಯವನ್ನ ರಚನೆ ಮಾಡಿದ್ರೆ 1ನೇ ಅನುಸೂಚಿ ಮತ್ತು 4ನೇ ಅನುಸೂಚಿಯಲ್ಲಿ ಬದಲಾವಣೆ ಆಗುತ್ತೆ. 1ನೇ ಅನುಸೂಚಿಯಲ್ಲಿ ಆ ರಾಜ್ಯದ ಹೆಸರು ಮತ್ತು ಅದರ ಭೌಗೋಳಿಕ ವ್ಯಾಪ್ತಿ ಸೇರುತ್ತೆ. 4ನೇ ಅನುಸೂಚಿಯಲ್ಲಿ ರಾಜ್ಯದ ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯಾಗುತ್ತೆ. ಹಾಗಾದ್ರೆ ಈ ರೀತಿ ಬದಲಾವಣೆಗಳನ್ನ ಮಾಡಬೇಕು ಅಂದಾಗ ಸಿಂಪಲ್ ಮೆಜಾರಿಟಿ ಸರಳ ಬಹುಮತದ ಮೂಲಕನೇ ಸಂಸತ್ತು ಆರ್ಡಿನರಿ ಲೆಜಿಸ್ಲೇಷನ್ ಸಾಧಾರಣ ಶಾಸನ ಪ್ರಕ್ರಿಯೆ ಮೂಲಕ ಮಾಡುವಂತದೇ ಹೊರತು ಸಂವಿಧಾನದ 368ನೇ ವಿಧಿಯಲ್ಲಿ ಮಾಡಿರುವಂತ ಫಾರ್ಮಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ನಾಟ್ ನೀಡಿಂಗ್ ಅಂದ್ರೆ ಔಪಚಾರಿಕವಾದ ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ. ಸಿಂಪಲ್ ಮೆಜಾರಿಟಿ ಮೂಲಕನೇ ಆರ್ಟಿಕಲ್ 3 ಅಂಡರ್ ಅಲ್ಲಿ ಬರುವಂತಹ ರಾಜ್ಯಗಳ ರಚನೆ, ರಾಜ್ಯಗಳ ವಿಸ್ತೀರ್ಣ ಹೆಚ್ಚಳ, ಕಡಿಮೆ ಅಥವಾ ಗಡಿ ಬದಲಾವಣೆ ಅಥವಾ ಹೆಸರು ಬದಲಾವಣೆ ಇದರಲ್ಲಿ ಏನೇ ಮಾಡಬೇಕಾದ್ರೂ ಸರಳ ಬಹುಮತ ಅಗತ್ಯನೇ ಹೊರತು ಸಂವಿಧಾನದ 368ನೇ ತಿದ್ದುಪಡಿ ಅಗತ್ಯವಿಲ್ಲ. ಆರ್ಟಿಕಲ್ 3 ಅಲ್ಲಿ ಹೊಸ ರಾಜ್ಯ ರಚನೆ ಆದ್ರೆ 1ನೇ ಅನುಸೂಚಿ ಮತ್ತು 4ನೇ ಅನುಸೂಚಿಯನ್ನ ಸರಳ ಬಹುಮತದ ಮೂಲಕನೇ ಅದನ್ನ ಬದಲಾವಣೆಯನ್ನ ಮಾಡ್ತಾರೆ. ಇದಿಷ್ಟು ಎಕ್ಸಾಂಪಲ್ ಸಮೇತ ಆರ್ಟಿಕಲ್ 3 ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್.